पुष्पपत्रफलच्छाया मूलवल्कलदारुभिः धन्या महीरुहा येषां विमुखा यान्ति नार्थिनः। पुष्पपत्रफलच्छाया मूलवल्कलदारुभिः धन्या महीरुहा येषां विमुखा यान्ति नार्थिनः। पुष्प पत्र फल छाया मूल वल्कल दारुभिः धन्या महीरुहा येषां विमुखा ಯಾಂತಿ ನ ಅರ್ಥಿನಃ. ಇದು ಮತ್ತೆ ವೃಕ್ಷದ ಬಗ್ಗೆ ಇದೆ. ವೃಕ್ಷಗಳು ಏನೆಲ್ಲ ಕೊಡ್ತವೆ? ಯಾಂತಿ ಅಂದ್ರೆ ಕರ್ಕೊಂಡು ಹೋಗುವಂಥದ್ದು. ಆರ್ಥಿನಃ ಯಾರು ಬೇಡಿ ಬರ್ತಾರೋ ಅವರನ್ನ ನ ಯಾಂತಿ ವಿಮುಖ ನ ಯಾಂತಿ, ಸುಮ್ಮನೆ ಕಳುಹಿಸಿ ಕೊಡೋದಿಲ್ಲ. ಮರದಿಂದ ಏನೆಲ್ಲ ಪ್ರಯೋಜನ ಇದೆ? ಪುಷ್ಪಂ ಅಂದ್ರೆ ಹೂವು, ಪತ್ರ ಎಲೆಗಳು ಉಪಯೋಗಕ್ಕೆ ಬರ್ತವೆ, ಫಲಂ ಹಣ್ಣು, ಛಾಯ ನೆರಳು, ಮೂಲ ಅಂದ್ರೆ ಅದರ ಬೇರು. ಕೆಲವೊಂದು ಮರಗಳಲ್ಲಿ ಅಥವಾ ಗಿಡಗಳಲ್ಲಿ ನಾವು ಬೇರಿನಿಂದ ತರಕಾರಿಗಳು ಸಿಗ್ತವೆ, ಬೇರು. ವಲ್ಕಲ ಅಂದ್ರೆ ಅದರ ತೊಗಟೆ, ಹಾಗೆ ದಾರುಭಿಹಿ, ದಾರು ಅಂದ್ರೆ ಕಟ್ಟಿಗೆ. ಇವೆಲ್ಲವೂ ಉಪಯೋಗಕ್ಕೆ ಬರುವಂಥದ್ದು. ಮಹೀರುಹ ಅಂತ ಇಲ್ಲಿ ಮರವನ್ನ ಕರೆದಿದ್ದಾರೆ. ಒಂದು ಕಡೆ ವೃಕ್ಷ ಅಂತ ಕರೆದ್ರು, ಇನ್ನೊಂದು ಕಡೆ ದ್ರುಮಃ ಅಂತ ಕರೆದ್ರು, ಇಲ್ಲಿ ಮಹೀರುಹ ಅಂತ ಕರೀತಾ ಇದ್ದಾರೆ. ಯೇಷಾಂ ವಿಮುಖ ಯಾಂತಿ ನಾರ್ಥಿನಃ. ಯೇಷಾಂ ಪುಷ್ಪಪತ್ರ ಫಲಂ ಛಾಯಾ ಮೂಲ ವಲ್ಕಲ ದಾರುಭಿಃ ಅರ್ಥಿನಃ ವಿಮುಖಾಃ ನ ಯಾಂತಿ ತೇ ಮಹೀರುಹಾಃ ಧನ್ಯಾಃ ಸಂತಿ. ಮರಗಳು ಧನ್ಯ, ದೇ ಆರ್ ಗ್ರೇಟ್ ಅಂತ. ಯಾಕೆ? ತಾವು ಬೇಡಿ ಬಂದವರನ್ನ ಹಣ್ಣು, ಹೂವು, ಕಾಯಿ, ಕಟ್ಟಿಗೆ, ತೊಗಟೆ ಇವೆಲ್ಲವುಗಳನ್ನ ಕೊಟ್ಟು ರಕ್ಷಿಸ್ತದೆ, ಅವರಿಗೆ ಹೆಲ್ಪ್ ಅನ್ನ ಮಾಡ್ತದೆ. ಆದ್ರಿಂದ ಅವು ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಪ್ರಾಣಿನಃ ವೃಕ್ಷಾತ್ ಪುಷ್ಪಾಣಿ ಪತ್ರಾಣಿ ಫಲಾನಿ ಛಾಯಾಂ ಮೂಲಾನಿ ವಲ್ಕಲಾನಿ ಕಾಷ್ಠಾನಿ ಚ ಪ್ರಾಪ್ನುವಂತಿ. ಇಲ್ಲಿ ಪ್ರಾಣಿ ಅಂದ್ರೆ ಮನುಷ್ಯನನ್ನು ಸೇರಿಸಿ ಹೇಳಿರುವಂತ ಜೀವಿಗಳು ಅಂತ ಅರ್ಥ. ವೃಕ್ಷಗಳಿಂದ ಇವೆಲ್ಲವನ್ನ ಪಡಿತೀವಿ ನಾವು. ಅರ್ಥಾತ್ ವೃಕ್ಷಾಣಾಂ ಪಾರ್ಶ್ವೇ ಯತ್ ಕಿಮಪಿ ಅಸ್ತಿ ತತ್ ಸರ್ವಂ ಅಪಿ ಪ್ರಾಣಿನಾಂ ಕೃತೆ ಏವ ಅಸ್ತಿ. ಬರೀ ಮರದ ಹಣ್ಣು ಹೂವುಗಳು ಮಾತ್ರ ಅಲ್ಲ, ವೃಕ್ಷದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಪಾರ್ಟ್ಸು ಸಹ ಅವೆಲ್ಲವೂ ಮನುಷ್ಯರಿಗೆ ಅಥವಾ ಜೀವಿಗಳಿಗೆ, ಉಳಿದ ಜೀವಿಗಳಿಗೆ ಉಪಕಾರಕ್ಕೋಸ್ಕರ ಇರುವಂಥದ್ದು. ವೃಕ್ಷಾಃ ಕದಾಪಿ ಯಾಚಕಾನ್ ನಿರಾಶಾನ್ ನ ಕುರುವಂತಿ. ವೃಕ್ಷಗಳು ಕದಾಪಿ ಯಾವತ್ತೂ ಯಾಚಕಾನ್ ಯಾಚಿಸಿ ಬಂದವರನ್ನ, ಯಾಚಕರು ಅಂದ್ರೆ ಇಲ್ಲಿ ಬರೀ ಭಿಕ್ಷುಕರು ಅನ್ನೋದಕ್ಕಿಂತ ಯಾರು ಕೇಳ್ತಾರೋ, ಯಾರಿಗೆ ಅದರ ಒಂದು ಅಗತ್ಯ ಇದೆಯೋ ಅನ್ನುವಂಥದ್ದು, ನಿರಾಶೆಯನ್ನ ಮಾಡೋದಿಲ್ಲ. ಅತಃ ವೃಕ್ಷಾಃ ಧನ್ಯಾಃ